ನೀರನ್ನ ತಂದು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಇರ್ತಕ್ಕಂಥ ಜವಾಬ್ದಾರಿ ಯಾರಿಗೆ? ಎಕ್ಸಿಕ್ಯೂಟಿವ್ ಇಂಜಿನಿಯರು, ಆಮೇಲೆ ಅರ್ಚಕರ ಅಸಿಸ್ಟೆಂಟ್ ಇಂಜಿನಿಯರು, ಆಮೇಲೆ ಸೂಪರ್ಡೆಂಟ್ ಇಂಜಿನಿಯರು, ಇವರೆಲ್ಲರೂ ಹೊಣೆಗಾರ. ಹೌದಾ? ಅಲ್ಲಿರ್ತಕ್ಕಂಥ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರು ತಮ್ಮ ಹಕ್ಕನ್ನ ಚಲಾವಣೆ ಮಾಡಿ 5 ಪಂಪ್ ಇರ್ತಕ್ಕಿ 4 ಪಂಪಿನ ನೀರನ್ನ ತಗೋತಾರ. ನಿಮಗೇನಾಗೈತಿ? ನೀವ್ ಯಾಕೆ ನಿಮ್ಮ ಹಕ್ಕ ಚಲಾವಣೆ ಮಾಡೋದಿಲ್ಲ? ಅವ್ರ ನೀರ್ ತಂದು ಕೊಟ್ಟಾಗ ನಾವು ತರ್ತಾರ, ನೀವ್ ಹಾಕತ್ತೀರಿ. ಅವ್ರ ನೀರ್ ತಂದು ಕೊಟ್ಟಾಗ ನೀವು ಮಾರ್ಕೆಟ್ ತಂದು ಕೊಡ್ತಾರ, ನೀವ್ ಹಾಕತ್ತೀರಿ. ನೀವು ನಿಮ್ಮ ಹಕ್ಕ ಚಲಾವಣೆ ಮಾಡ್ರಿ, ನೀವು ಚಲಾವಣೆ ಮಾಡ್ರಿ. ಪಂಪ್ ಸೈಪನ್ ಹಾಕಿ ನೀರನ್ನು ಎತ್ಕೊಂಡು ಹೋಗ್ತಾರ. ಅದಕ್ಕೆ ನಾವು ಅಸಹಾಯಕರಾಗಿದ್ದೀವಿ ಏನೋ ಅಂತ ಮಾತನ್ನ ಅವ್ರು ಹೇಳ್ತಾರೆ. ನೀವು ನಾನು ವಿನಂತಿ ಮಾಡ್ಕೊತ, ನೀವು ಅಸಹಾಯಕರಾಗಿದ್ದೀರಪ್ಪ ಅಂತಂದ್ರೆ ನೀವು ಜಾಗ ಕಾರ್ಯ ಮಾಡಿ, ಅಸಹಾಯಕರಿದ್ದೀರ ಅಂತ ಜಾಗ ಕಾರ್ಯ ಮಾಡಿ. ನೀವೆಲ್ಲ ಇದ್ದು ನಿಮ್ಮನ್ನ ರಾಕಿಸ್ಕೊಡ್ತೀವಿ. ದಾಟ ಸಿದ್ಧ ಮಾಡಿ ಬರಲಿ. ತಾಕತ್ತಿದ್ದಾವ, ತಂಬಿದ್ದಾವ ಕೊಡ್ತು, ನಿಮಗೂ ಕೊಡ್ತು. ನೀವು ಮಾತಾಡಿದ್ರೆ ಸುಮ್ಮನೆ ಅಸಹಾಯಕತೆ ಶಬ್ದ ಮಾತಾಡಕ್ ಹೋಗ್ಬಾರ್ದು. ಹೊಸಕೇಳಿಗೆ ಬಯಸಿದ ಸನ್ಮಾನ್ಯ ಅಸಿಸ್ಟೆಂಟ್ ಇವರೇ ನಮ್ಮ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ನಾನು ಇವರಿಗೆ ಏಪ್ರಿಲ್ ಮೊದಲನೇ ವಾರದಲ್ಲಿ ಫೋನ್ ಮಾಡಿದೆ. ಮಾಡಿದಲ್ಲಿ ಏಪ್ರಿಲ್ ಮೊದಲನೇ ವಾರ ಮಾಡಿದಲ್ಲಿ ಕೃಷ್ಣಾ ನದಿಗೆ ಬಹುಶಃ ಸರಿ ಮುಂಗಾರಿ ರೌಂಡ್ ಪ್ರಾರಂಭ ಆಗ್ತದ. ಅದಕ್ಕಾಗಿ ದಯವಿಟ್ಟು ನಿಮ್ಮ ಪಂಪನ್ನ ಸದೃಢವಾಗಿ ಇಟ್ಕೊಳ್ಳಿ. ಆಮೇಲೆ ನಿಮ್ಮ ಕೆನಾಲ್ಗಳನ್ನ ಅದಕ್ಕಾಗಿ ಕೃಷ್ಣಾ ನದಿಗೆ ಮೊದಲನೇ ವಾರ